ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಇವಾಗ ನಿಂಗೆ ಗೊತ್ತಿಲ್ಲ, ಮಾತಾಡು. ಏನೇನೋ ಮಾತಾಡಿಸ್ತಾ ಇದೀನಿ, ಟ್ರೈ ಮಾಡ್ತಿದ್ದೀನಿ, ಮಾತಾಡು. ಸರಿ. ಹಾಯ್ ಧನುಷ್. ಹಾಯ್, ಹಲೋ, ನಮಸ್ಕಾರ, ಉಣ ಸಂಡೆ. ಅದೊಂದೇ ಕೇಳೋದು ನಾನು ಅವನಿಗೆ. ನಮ್ಮ ಅಜ್ಜಿ ಇಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ರು, ಈಗ ವಾಶ್ರೂಮ್ಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಮಲ್ಕೋ, ಇಲ್ಲೇ ಆನ್ ಆಗಿರುತ್ತೆ ನೋಡಿ, ನಾನು ಹೇಳಿಲ್ವಾ, ನಮ್ದೇ ನೋಡ್ತಾ ಇರ್ತಾರೆ ಎನಿ ಟೈಮ್. ಇದೆಲ್ಲಿ ಚಪ್ಪಲಿಯಲ್ಲಿ, ಬಾಚಣಿಗೆಯಲ್ಲಿ ಜಾಸ್ತಿ ಇದ್ರೆ ಮನೇಲಿ ಹಂಗೆ ವಸ್ತುಗಳು ಮಿಸ್ ಅಂದ್ರೆ ಇದ್ರು ಕಣ್ಣು ಕಾಣಿಸಲ್ಲ. ಕನ್ಫ್ಯೂಸ್. ಏನ್ ನಿನ್ನ ಹೀಲ್ಸ್, ಚಪ್ಪಲಿ, ಅಣ್ಣನ ಶರ್ಟು, ಇದು ಬಳೆ ಹಾಕಿದೀನಲ್ವಾ, ಯಾವಾಗ ಬಳೆ ಮತ್ತೆ ಇದು ಏನು ಇದು ಈ ತಾಲಿಗೆ ಒಳಗಿರೋ ತಾಲಿ ಯಾವಾಗ ಶಿಫ್ಟ್ ಆಗೋದು? ಈ ತಾಲಿಗೆ ಶಿಫ್ಟ್ ಆಗೋದು 24ನೇ ತಾರೀಕು. 27 ದಿನ ಆಗ್ಬೇಕು, 27 ಡೇಸ್ ಆಗ್ಬೇಕು. ಹಾಗಾಗಿ 24ನೇ ತಾರೀಕು. ತಿಂಗಳಿಗೆ 3 ದಿನ ಕಡಿಮೆ ಇರುವಾಗ ಪೋಣಿಸ್ಬೇಕು. ಮತ್ತೆ ಸೇಮ್ ಬಳೆನೂ ತೆಗಿಬೇಕು. ಒಂದ್ ಬಳೆನೂ ಹೊಡೆದಿಲ್ವಾ? ಎಲ್ಲೂ ಹೋಗ್ದೆ ಒಂಥರ ಏನೋ ಕೂಡಿಟ್ಟದಂಗೆ ಆಗೋಗೈತೆ. ಫಸ್ಟ್ ಎಲ್ಲಾರು ಹೋಗ್ಬೇಕು. ಫಸ್ಟ್ ಇವಾಗ ಮೂವಿ ಹೋಗೋಣ ಬನ್ನಿ. ತಾವು ಮಾಡ್ತಾ ಇದ್ದೀರಾ? ಎಸ್ ಎಸ್. ಅಕ್ಕ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಎಲ್ಲಿ ನಿಮ್ಮ ಮುಖ ತೋರಿಸಿ, ಯಾರು ನೀವು ಅಂತ ಗೊತ್ತಾಗ್ಲಿ. ರಚಿತಾ ಉಮೇಶ್ ಅವ್ರು ಬ್ಲಾಗ್ ಮಾಡ್ತಾ ಇದ್ದಾರೆ. ನಾನು ಬ್ಲಾಗ್ ನೋಡೋರೆಲ್ಲ ಏನ್ ಇವ್ರು ಸುತ್ತಮುತ್ತ ಇರೋರೆಲ್ಲ ಬ್ಲಾಗ್ ಮಾಡ್ತಾರಲ್ಲ ಅನ್ಕೋಬೇಕು. ನೀವು ಸ್ಟಾರ್ಟ್ ಮಾಡ್ಬಿಡಿ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇ ಕರೆಕ್ಟ್ ಆಗಿದ್ಯಾ ಅಣ್ಣಂಗ್ ಸರ್. ಇಬ್ರು ಎತ್ಕೊಬಿಡೋದು, ಬ್ಯಾಗ್ನ ಒಂದು ಕ್ಯಾಮ್ರಾ ಹಾಕೊಬಿಡೋದು, ಅಲ್ಲೊಂದು ಯಾವ ಕಾರ್ಯ ನೋಡ್ಕೊಂಡು ಹೋಗ್ಬಿಡೋದು, ಅವ್ರ ಪುಟ ಇವ್ರ ಪುಟ ಅವ್ರ ತೆಗೆದು ಆಮೇಲೆ ಎಲ್ಲ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ನಮ್ಗೆ ಇನ್ಸ್ಟಾ ಕೊಡೋದು. ಅಲ್ಲಿ ಎಷ್ಟು ನೋಡ್ಕೊತಾ ಇದೀರಾ. ಮನೆ ಸೊಸೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಎಲ್ಲರಿಗೂ ಆರತಿ ಕೊಡ್ತಾ ಇದ್ದಾರೆ. ನಾವಿನ್ನೂ ಅಲ್ಲೂ ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ. ದೊಡ್ಡಮ್ಮ ಡೈಲಿ ಮಾಡ್ತಾ ಇದ್ರು, ಸೊ ಇವತ್ತು ಹೋಗ್ತಾ ಇದ್ದಾರೆ. ಇರೀರಿ ದೊಡ್ಡಮ್ಮ, ಇನ್ನೊಂದು ವಾರ ಹೋಗಿ ತಾಲಿ ಕೈ ಮುಖ ತರಲ್ಲ ಅನ್ನ ಕೊಡೋದ ಅನ್ಕೊಂಡ್ರೆ ಹಿಂದೆ ನಿಲ್ಸ್ಬಿಟ್ಟಾರೆ ಗೈಸ್. ಇವಾಗ ಇವ್ರು ಕೊಟ್ರು ಅನ್ಸುತ್ತಾ ನಿಮ್ಮ ಇವಾಗ ಇವತ್ತು ಮುಹೂರ್ತಗೆ ಬಂದಿದ್ದಾರೆ ಮೇಡಮ್ ಅವರು. ನೋಡಿ, ನಾನು ತಿಂಡಿ ತಿಂತಾ ಇದ್ದೀನಿ. ಇವಾಗ ಎಲ್ಲ ಸ್ವಲ್ಪ ಏನು ಸ್ನಾನ ಗಿನ ಮಾಡಿಕೊಂಡು ಮಧ್ಯಾಹ್ನದಷ್ಟು ನೋಡೋಣ. ಊರಿಗೆ ಹೋಗ್ಬೇಕು. ಇವತ್ತು ತುಳಸಿ ಹಬ್ಬ. ಆ್ಯಕ್ಚುಲಿ ನಿನ್ನೆ ಸಂಜೆಯಿಂದ ಇವತ್ತು ತನಕ ಇರೋದು ಎಲ್ಲ ಸುಮಾರು ಜನ ನೆನ್ನೆನೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಹೋಗಿ ನಾವು ಊರಲ್ಲಿ ಮಾಡೋಣ. ಈ ಸಲ ಎಲ್ಲ ಸಲನೂ ಊರಲ್ಲೇ ಅಲ್ಲೂ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. ಊರಿಗೆ ಹೋಗ್ಬೇಕು. ಮಂಗಳಮ್ಮ ಮಧುಶ್ರೀ ಅವರು ಕ್ಲೀನ್ ಮಾಡ್ತಿದ್ದಾರೆ. ಊರ್ಗ್ ಹೋಗೋದ, ಅದು ಇದು ಏನೇನೋ ಪ್ಲಾನ್ ಇದ್ದಿದ್ದು ಎಲ್ಲ ಕ್ಯಾನ್ಸಲ್ ಆಗಿ, ಸೊ ಇದಕ್ಕೂ ಅಂತ ಅಂದ್ಬಿಟ್ಟು ಇಲ್ಲೇ ಮಾಡೋಣ ಸಿಂಪಲ್ ಆಗಿ ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇದೀವಿ. ಸ್ವಲ್ಪ ಎಲ್ಲ ಗಲೀಜಾಗಿತ್ತಲ್ಲ, ಕ್ಲೀನ್ ಮಾಡ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡಿದೆ ನಾನು ದೇವ್ರಿಗೆ. ಇವಾಗ ತುಳಸಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕಷ್ಟೇ. ಎಲ್ಲ ಚಂಪು ಜಾಗ ಇದು, ಎಲ್ಲ ಗಲೀಜ್ ಮಾಡಿಟ್ಟಿರ್ತಾನೆ. ಅವ್ನು ಇದ್ನಲ್ಲ ಅಂತ ತೊಳೆದೆ, ನಿನ್ನೆ ತೊಳೆದೆ. ಇದು ಮಂಗಳಮ್ಮ ಮತ್ತೆ ತೊಳೆದೆ. ನಾವು ಇವಾಗ ಹೊಸ ಲೈಟ್ ತರಿಸಿದೀವಿ. ಇತ್ತು ಮನೆಯಲ್ಲಿ ಕಲರ್ ಲೈಟು ಎಲ್ಲೋ ಮಿಸ್ ಆಗಿದೆ. ಹೆಲ್ಪ್ ಮಾಡ್ತಾ ಇದೀವಿ ಮದುವೆಗೆ ಸ್ವಲ್ಪ. ಸೊ ನಾವು ಇಷ್ಟು ದೂರ ಬರಲ್ಲ, ಇನ್ನೊಂಚೂರು ಬೇಕು. ನೀನ್ ಹಿಂದೆಗೆ ಜಾಸ್ತಿ ಆಗ್ತಿದ್ಯಾ ಅಣ್ಣ, ಮುಂದೆಗೆ ಹಾಕು. ಲೈಟು ಬೇಕು ಅಂತ ತರ್ತಾನೆ.
ತರ ತಂದೂರಿ ಚಿಲ್ಲಿ ಅದೆಲ್ಲ ತಿನ್ಬೋದು. ಪ್ಲೇನ್ ಇರುತ್ತಲ್ಲ ಅದೊಂಥರ ಹಸಿ 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 ಥರ ಚೆನ್ನಾಗಿದೆ. ನಾವು ಒಂದು ತಂದೂರಿ ಚಿಲ್ಲಿ ಬೇರೆ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಚೂರು ಚೂರು ಒಂದೊಂದಷ್ಟೇ ಅಷ್ಟೇ. ಇದಂತೂ ತಿಂತಾನೆ ಇಲ್ಲ, ಐಸ್ ಕ್ರೀಮ್ ತಿಂತಾ ಇಲ್ಲ. ಬೇಡ ಬೇಡವೇ ಬೇಡ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು